ನ್ಯೂಸ್ 42 ಕನ್ನಡ. ಸುಮಾರು 18,000 ಮಕ್ಕಳಿಗೆ 2 ಕೋಟಿ ರೂಪಾಯಿ ಕೂಡ ಹೆಚ್ಚಿಂದ ಖರ್ಚು ಮಾಡಿ ಪ್ರತಿ ವರ್ಷ ಅವ್ರಿಗೆ ಬೇಕಾಗುವಂಥ, ಈಗ ನಾವು ನೋಡ್ತಾ ಇದ್ದೀವಿ ಸಣ್ಣ ಮಕ್ಕಳು ಕೂಡ 15-20 ನೋಟ್ ಪುಸ್ತಕಗಳನ್ನು, ಅವ್ರಿಗೆ ಬೇಕಾದಂಥ ಬರವಣಿಗೆ ವಸ್ತುಗಳನ್ನು, ಬ್ಯಾಗ್ಗಳನ್ನು ಚಿಕ್ಕ ಮಕ್ಕಳು ಕೂಡ ಅಷ್ಟು ಕೊಡುವಂಥ ಒಂದು ಔದಾರಿ. ಅಂದರೆ ಕೊಟ್ಟಿದ್ದವ್ರಿಗೆ ವರ್ಷ ಪೂರ ಆಗಬೇಕು, ಎಲ್ಲೂ ಕೂಡ ಅವರಿಗೆ ತೊಂದರೆ ಆಗಬಾರ್ದು ಹಾಗೆ ಅಂತೇಳಿ ನಾಗೇಶ್ರವರು ನಾನು ಕೇಳಿದೆ, ಏನು ಉದ್ದೇಶ ಇದು, ಯಾವ ಉದ್ದೇಶ? ನಿಜ, ನಾನು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿದವನು. ಅವರ ನೋವುಗಳು, ಕಷ್ಟಗಳು ನಾವು ಕೂಡ ಹತ್ತಿರದಿಂದ ನೋಡಿದ್ದೇವೆ. ಅದರಿಂದ ಆ ಮಕ್ಕಳು ಕೂಡ ನಮ್ಮಂತೆಯೇ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಹಾಗೆ ಅಂತೇಳಿ ನಾನು ಈ ಸಣ್ಣ ಸೇವೆಯನ್ನು ನನ್ನ ತಾಲೂಕಿಗೆ ನಾನು ಮಾಡ್ತಾ ಇದ್ದೇನೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಎಲ್ಲರ ಹತ್ರನೂ ಕೂಡ ಸಂಪತ್ತಿದೆ. ಸಂಪತ್ತಿಗೆ ಯಾವಾಗ ಮಾನ್ಯತೆ ಬರ್ತದೆ ಅಂತ ಹೇಳಿದ್ರೆ ಅದನ್ನು ದಾನ ಮಾಡಿದಾಗ ಮಾನ್ಯತೆ ಬರುತ್ತೆ. ದಾನೇನ ಪಾಣಿ ನದಿ ಕಂಕಣಿ. ನಾವು ನಮಗೆ ಬಂದಿರುವಂಥ ಹಣಕ್ಕೆ ಗೌರವ ಕೊಡಬೇಕು ಹಾಗೆ ಅಂತ ಹೇಳಿದ್ರೆ ಅದನ್ನು ಒಳ್ಳೆಯ ರೀತಿ ಖರ್ಚು ಮಾಡಬೇಕು. ದಾನಂ ಭೋಗೋ ನಾಶಸ್ತಿಸ್ರು ಗತಯೋ ಭವಂತಿ ವಿತ್ತಸ್. 3 ಗುಣಗಳಿದಾವೆ ದುಡ್ಡಿಗೆ, ಸಂಪತ್ತಿಗೆ. ಒಂದು, ದಾನ ಮಾಡಿ ಕಳೆಯುವುದು, ಅತೀ ಶ್ರೇಷ್ಠವಾಗಿರುವಂಥದ್ದು. ಇನ್ನೊಂದು, ನಾವೇ ಅನುಭವಿಸಿ ಕಳೆಯಬೇಕು, ಅದು 2ನೇದು. ಇವೆರಡೂ ಮಾಡದೇ ಇದ್ರೆ ಅದು ಯಾವುದಾದ್ರೂ ಒಂದು ರೂಪದಲ್ಲಿ ನಾಶ ಆಗ್ತದೆ. ಹಾಗಾಗಿ ನಾಗೇಶ್ರವರು ಅವರ ಹತ್ರ ಇರುವಂಥ, ಅವರು ಅತ್ಯಂತ ಶ್ರಮವಹಿಸಿ ದುಡಿದಂಥ ದುಡ್ಡನ್ನು ಇವತ್ತು 16,000 ಮಕ್ಕಳಿಗೆ ಅವ್ರಿಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನು, ಅವರ ಎಜುಕೇಷನ್ಗೆ ಬೇಕಾದಂಥ ಪಾಠೋಪಕರಣಗಳನ್ನು ಕೊಡೋದ್ರ ಮೂಲಕ ಇವತ್ತು ತಮ್ಮ ಸಂಪತ್ತಿಗೆ ಅತಿ ದೊಡ್ಡ ಮೌಲ್ಯವನ್ನು ತಂದುಕೊಟ್ಟಿದ್ದಾರೆ ಹಾಗೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅದು ಅಲ್ಲದೆ ಅಷ್ಟಕ್ಕೆ ಅವ್ರು ನಿಲ್ಲಿಲ್ಲ. ಇಡೀ ಚನ್ನಪಟ್ಟಣದಲ್ಲಿರುವಂಥ ಅಷ್ಟು ಹೈಸ್ಕೂಲ್ ಮಕ್ಕಳನ್ನು ಅವರು ಅದರ ರಿಸಲ್ಟನ್ನು ಇಂಪ್ರೂವ್ ಮಾಡಬೇಕು ಹಾಗೆ ಅಂತೇಳಿ ಭಾಳ ವಿಶೇಷವಾದ ಪ್ರಶ್ನೆ ಪತ್ರಿಕೆಗಳನ್ನು ತಯಾರು ಮಾಡಿಸಿ ಅದಕ್ಕೆ ಪದೇ ಪದೇ ಟೆಸ್ಟ್ ಕೊಡಿಸಿ ಇವತ್ತು ಇಡೀ ರಾಮನಗರ ಜಿಲ್ಲೆಯಲ್ಲೇ ಚನ್ನಪಟ್ಟಣ SSLC 10ನೇ ತರಗತಿಯಲ್ಲಿ ಮೊದಲನೇ ಸ್ಥಾನ ಬರುವ ಹಾಗೆ ಮಾಡಿದ್ದಾರೆ. ಇದು ಬಹಳ ಮೆಚ್ಚುವಂಥ ವಿಚಾರ. ಹಾಗಾಗಿ ಒಬ್ಬ ದೂರದೃಷ್ಟಿ ಇರುವಂಥ ಒಬ್ಬ ಯುವಕ ಮನಸ್ಸು ಮಾಡಿದ್ರೆ, ಒಬ್ಬ ಸುಸಂಸ್ಕೃತ, ಸಂಸ್ಕಾರವಂತ, ವಿದ್ಯಾವಂತ ಮನಸ್ಸು ಮಾಡಿದ್ರೆ ಒಂದು ಸುಸ್ಥಿರ ಮತ್ತು ಸ್ವಸ್ಥ ಸಮಾಜವನ್ನು ಕಟ್ಟಬಹುದು ಅನ್ನೋದಕ್ಕೆ ನಾಗೇಶ್ ಅವರು ಕೂಡ ನಮ್ಮ ಮುಂದಿರುವಂಥ ಒಂದು ಜ್ವಲಂತ ಉದಾಹರಣೆ ಅಂತೇಳಿ ನಾನು ಭಾವಿಸ್ತೇನೆ. HM ನಾಗೇಶ್ ಅವರು ಎನ್ವಿರಾನ್ಮೆಂಟಲ್ ಎಂಜಿನಿಯರ್. ಪರಿಸರವನ್ನು ಕಾಪಾಡ್ತಕ್ಕಂಥ ಅವಶ್ಯಕತೆ ಇವತ್ತು ಎಷ್ಟು ಅವಶ್ಯಕತೆ ನಿಮಗೆ ಗೊತ್ತಿದೆ. ಅದನ್ನು ಉಳಿಸಿ ಬೆಳೆಸ್ತಕ್ಕಂಥ ಎಂಜಿನಿಯರಿಂಗ್ ಪದವಿಯನ್ನು ಪಡ್ಕೊಂಡು ಒಂದು ಕನ್ಸಲ್ಟೆನ್ಸಿಯನ್ನು ಪ್ರಾರಂಭ ಮಾಡಿ ಇತ್ತೀಚಿನ ವರ್ಷಗಳಲ್ಲಿ ಯಾವುದೇ ಒಂದು ಕಟ್ಟಡವನ್ನು ಪ್ರಾರಂಭ ಮಾಡಬೇಕು ಅಂದರೆ ಬಯೋಡೈವರ್ಸಿಟಿ, ಜೀವ ವೈವಿಧ್ಯಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಕಟ್ಟಡಗಳ ನಿರ್ಮಾಣ ಆಗಬೇಕು, ಸೌಧಗಳ ನಿರ್ಮಾಣ ಆಗಬೇಕು. ಅದಕ್ಕೆ ಸರ್ಟಿಫಿಕೇಟ್ಸ್ಗಳನ್ನ ತಗೊಳ್ಬೇಕು ಅಂತಂದರೆ ತುಂಬ ಪ್ರಯಾಸದ ಕೆಲಸ. ಅದಕ್ಕೆ ಮಾರ್ಗದರ್ಶನವನ್ನು ಮಾಡಿ ಪರಿಸರಕ್ಕೂ ತೊಂದರೆ ಆಗಬಾರದು, ಅಭಿವೃದ್ಧಿಯ ನಿಟ್ಟಿನಲ್ಲಿ ಹೊರಟಿರ್ತಕ್ಕಂಥ ವ್ಯಕ್ತಿಗಳಿಗೂ ಸಂಸ್ಥೆಗಳಿಗೂ ತೊಂದರೆ ಆಗಬಾರದರ ಮಧ್ಯದಲ್ಲಿ ಒಂದು ಸೇತುವೆಯಾಗಿ, ಬ್ರಿಡ್ಜ್ ಆಗಿ ಕೆಲಸ ಮಾಡತಕ್ಕಂಥವ್ರು ನಮ್ಮ HM ನಾಗೇಶ್ ಅವರು. ಇಂತಹ ಒಂದು ಹೊತ್ತಿನಲ್ಲಿ ನಾಗೇಶ್ ತಾನು ದುಡಿದ ಹಣ
ತನ್ನಲ್ಲಿ ಬಂದಂತಹ ಹಣವನ್ನು ಕೇವಲ ಸಂಸಾರಕ್ಕಷ್ಟೇ ಉಪಯೋಗಿಸಿದರೆ ಸಮಾಜದ ಸೇವೆಯನ್ನೂ ಕೂಡ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ತಂದೆಯ ಹೆಸರಿನಲ್ಲಿ ಪ್ರಾರಂಭಿಸಿದ ಚಾರಿಟಬಲ್ ಟ್ರಸ್ಟ್ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಮಾಡುವ ಜೊತೆಯಲ್ಲಿ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಕ್ಕಂಥದ್ದು, ಮಕ್ಕಳಿಗೆ ಸಾಮಗ್ರಿಗಳನ್ನು ಕೊಡುವ ಕಾರ್ಯಕ್ರಮ ಮಾಡಿದರೆ ತುಂಬಾ ಸಂತೋಷ. ಅವರ ಈ ಸೇವಾ ಕಾರ್ಯ ಬಹಳಷ್ಟು ಮುಂದುವರೆದಿ. ವಿವೇಕಾನಂದರು ಮತ್ತೆ ಹೇಳ್ತಾ ಇದ್ರು, ಬದುಕಿದ್ದಾಗ ಯಾರು ಪರರ ಸೇವೆಯನ್ನು ಮಾಡ್ತಾರೋ ಸತ್ತ ಮೇಲೂ ಕೂಡ ಬದುಕಿರ್ತಾರಂತೆ. ಆದ್ರೆ ಸ್ವಾರ್ಥಕ್ಕೋಸ್ಕರ ತನಗೆ ಮಾತ್ರ ಬದುಕತಕ್ಕಂಥ ವ್ಯಕ್ತಿ ಬದುಕಿದವರೂ ಕೂಡ ಸತ್ತಾಗಿರ್ತಾನೆ, ಸತ್ತ ಮೇಲಂತೂ ಸತ್ತಾಗಿ ಹೋಗ್ತಾನೆ. ಅದಕ್ಕೋಸ್ಕರ ಸೇವೆಯ ಮಹತ್ವನ ತಿಳಿಸ್ತಕ್ಕಂಥ ಈ ಒಂದು ಪವಿತ್ರ ಕಾರ್ಯಕ್ರಮ ತುಂಬಾ ಸಾಕಾರಗೊಂಡಿದೆ. ಈ ಕಾರ್ಯಕ್ರಮಕ್ಕೆ ರವಿ ಸುಬ್ರಹ್ಮಣ್ಯ ಅವರು ಶಾಸಕರು ಅವರು ಕೂಡ ಬಂದಿದ್ದಾರೆ. ನಮ್ಮ ಒಕ್ಕಲಿಗರ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಬಂದಿದ್ದೀರಿ. ನಮ್ಮ ಚನ್ನಪಟ್ಟಣದ ನಾಗರಿಕರು ಬಹಳಷ್ಟು ಜನ ಬಂದಿದ್ದೀರಿ. ನಿಮ್ಮೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ಸೇವೆ ನಮ್ಮ ಬದುಕಿನ ಭಾಗವಾಗಬೇಕು. ಪ್ರತಿಭಾ ಪುರಸ್ಕಾರವನ್ನು ಪಡ್ಕೊಂಡಂತ ಮಕ್ಕಳು ತಾವು ಎಲ್ಲೆಲ್ಲಿ ಸಹಾಯವನ್ನು ಪಡ್ಕೊಳ್ತಿರೋ ಅಲ್ಲಿಗೆ ಋಣಿಗಳಾಗಿರ್ತಕ್ಕಂತಹದನ್ನು ನಾವು ಮರಿಬಾರದು. ಪ್ರತಿಭೆ ಒಂದೇ ಸಾಲದು. ಪ್ರತಿಭೆಯ ಜೊತೆಯಲ್ಲಿ ಮಾನವೀಯ ಅಂತಃಕರಣನೂ ಕೂಡ ಇರ್ತಕ್ಕಂತಹದ್ದು. ಪ್ರತಿಭೆಗಳನ್ನು ಗುರುತಿಸ್ತಕ್ಕಂಥದ್ದು ಆಯಾಯ ಕಾಲದ ನಾಗರಿಕ ಸಮಾಜದ ಒಂದು ಕರ್ತವ್ಯ. ಒಂದು ವೇಳೆ ಪ್ರತಿಭೆಗಳು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಕೈನಲ್ಲಿ ಸಿಗಾಕೊಂಡದ್ದಾದ್ರೆ, ಸಮಾಜ ವಿದ್ರೋಹಿ ವ್ಯಕ್ತಿಗಳ ಕಡೆ ಸಿಗಾಕೊಂಡದ್ದಾದ್ರೆ ದೇಶ ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಅದಕ್ಕೆ ಆಯಾ ಕಾಲಕ್ಕೆ ಪ್ರತಿಭೆಗಳನ್ನು ಗುರುತಿಸಿ ಶಿಷ್ಟ ಸಮಾಜಕ್ಕೆ ಸ್ವಚ್ಛ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಸೇವಾ ಕಾರ್ಯಕ್ಕೆ ತೊಡಗಿಸ್ಬೇಕು ಅಂತಂದ್ರೆ ಅವರನ್ನು ಗುರುತಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು ಅನಿವಾರ್ಯ. ಈ ಹಿಂದಿನ ಇತಿಹಾಸಗಳನ್ನ ನೋಡಿದ್ದೇವೆ. ಒಬ್ಬ ಕರ್ಣನನ್ನ ಅಂದಿನ ನಾಗರಿಕ ಸಮಾಜ ಗುರುತಿಸದೆ ಹೋದಕ್ಕೆ ಪ್ರತಿಭೆ ಒಬ್ಬ ದುಷ್ಟನ ಪಾಲಾಗೋದ್ರಿಂದ ಒಂದು ಮಹಾಭಾರತ ಯುದ್ಧಕ್ಕೆ ನಾಂದಿ ಆಗಲಿಕ್ಕೆ ಸಾಧ್ಯ ಆಯಿತು. ಅದೇ ರೀತಿ ಜರ್ಮನಿಯಲ್ಲಿ ಒಬ್ಬ ಶ್ರೇಷ್ಠ ವಿಜ್ಞಾನಿ ಐನ್ಸ್ಟೈನ್ ಅಂತಕ್ಕಂಥವನು ಇದ್ದ. ಅವನನ್ನ ಹುಡುಕಿ ಸಾಯಿಸಬೇಕು ಅಂತ ಮಹಾನ್ ಪ್ರತಿಭೆಯನ್ನು ಸಾಯಿಸಲಿಕ್ಕೆ ಹೊರಟಂತ ಹಿಟ್ಲರ್ಗೆ ಎದುರ್ಕೊಂಡು ಅಮೆರಿಕಕ್ಕೆ ಹೋದ್ರಿಂದ ಅವನು ಕಂಡುಹಿಡಿದಂಥ ಸೂತ್ರವನ್ನು ಇಟ್ಟುಕೊಂಡು ಅಟಮ್ ಬಾಂಬನ್ನು ಮಾಡಿ ಹಿರೋಶಿಮಾ ನಾಗಸಾಕಿ ಮೇಲೆ ಹಾಕಿದಂಥ ಅಂದಿನ ಪರಿಣಾಮ ಇವತ್ತಿಗೂ ಕೂಡ ನಮಗೆ ನೆನಪಿಸುತ್ತೆ. ಅರ್ಥ ಏನು? ಪ್ರತಿಭೆಗಳನ್ನ ಗುರುತಿಸುವ ರೀತಿಯಲ್ಲಿ ಸಮಾಜ ಗುರುತಿಸಿದ್ದಾದ್ರೆ ಆ ಪ್ರತಿಭೆಗಳಿಂದ ಬಂದಂತ ಶಕ್ತಿಯನ್ನ ಸಮಾಜವನ್ನು ಕಟ್ಟುವ ಕೈಂಕರ್ಯಕ್ಕೆ, ದೇಶವನ್ನು ಕಟ್ಟುವ ಕೈಂಕರ್ಯಕ್ಕೆ ತೊಡಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಕೂಡ ಜೊತೆಯಲ್ಲಿ ಮಾಡಿರ್ತಕ್ಕಂಥ ತುಂಬಾ ಸಂತೋಷ. ಇಂತಹ ಪವಿತ್ರ ಕಾರ್ಯಕ್ರಮಕ್ಕೆ ಪೂಜ್ಯರಾಗಿರ್ತಕ್ಕಂಥ ಶ್ರೀ ನಂಜಾವೃತ ಸ್ವಾಮೀಜಿಯವರು ಕೂಡ ಬಂದಿದ್ದಾರೆ. ಅವರು ಕೂಡ ಎಲ್ಲರನ್ನು ಕೂಡ ಉದ್ದೇಶಿಸಿ ಆಶೀರ್ವಚನ ನೀಡೋರಿದ್ದಾರೆ. ನ್ಯೂಸ್ 42 ಕನ್ನಡ.